ನನ್ನನ್ನು ಮೋಸ ಮಾಡಿದರು, ನನ್ನನ್ನು ಅಸಹಿಸಿದರು ಜನರು ಅಂತ ನೀವು ಹೇಳ್ತೀರಾ. ಖಂಡಿತ ಅಸಹ್ಯ ಮಾಡೋದು ಮತ್ತು ಮೋಸ ಮಾಡೋದು ತುಂಬ ಒಳ್ಳೆಯದೇ. ಯಾಕಂದರೆ ಜೀವನದಲ್ಲಿ ನಾವು ಮುಂದೆ ಬರಬೇಕಾದ್ರೆ ಅವರೇ ಕಾರಣರಾಗಿರ್ತಾರೆ. ಯಾಕಂದರೆ ಅವ್ರನ್ನ ನಮ್ಮ ಮನಸ್ಸಿನಲ್ಲಿ ದೊಡ್ಡದಾಗಿ ನಾವು ತಿಳ್ಕೊಂಡಿರ್ತೀವಿ. ಅವರೇ ನಮ್ಮ ಜೀವನ, ಅವ್ರಿಗಿಂತ ಏನೂ ಇಲ್ಲ, ಅವ್ರ ರೀತಿಯಲ್ಲಿ ಯಾರೂ ಬರಲ್ಲ ಅಂತ ಕೆಲವೊಂದು ಬಾರಿ ನಾವು ತಪ್ಪಾದ ಕಲ್ಪನೆಯನ್ನ ಅವ್ರ ಬಗ್ಗೆ ನಾವು ತಿಳ್ಕೊಂಡಿರ್ತೀವಿ. ಆದರೆ ಅದು ನಿಜ ಇಲ್ಲ ಅಂತ ಅವರು ಮೋಸ ಮಾಡುವಾಗ ಮಾತ್ರ ನಮಗೆ ಗೊತ್ತಾಗುತ್ತದೆ. ಸೊ ಅದರಿಂದ ನಾವು ಹೊರಗಡೆ ಬರುವಾಗ ನಾವು ಒಂದು ಒಳ್ಳೆಯ ಮನುಷ್ಯನಾಗಿ, ನಾವು ಮತ್ತೊಂದು ಮನುಷ್ಯನಾಗಿ ನಾವು ತಿಳ್ಕೊಳ್ತೀವಿ. ಮತ್ತು ನಮ್ಮಲ್ಲಿ ಯಾವುದೆಲ್ಲ ಒಳ್ಳೆಯ ಗುಣಗಳು, ಯಾವೆಲ್ಲ ಸ್ಕಿಲ್ಸ್ ಇದೆ, ಯಾವೆಲ್ಲ ಟ್ಯಾಲೆಂಟ್ ಇದೆ ಅಂತ ನಮಗೆ ತಿಳಿದುಕೊಳ್ತೀವಿ. ಸೊ ಬೇಜಾರು ಮಾಡ್ಕೊಬೇಡಿ, ನಂಗೆ ಮೋಸ ಮಾಡಿದ್ರು, ನನ್ನನ್ನು ರಿಜೆಕ್ಷನ್ ಮಾಡಿದ್ರು ಅಂತ. ಸೊ ನಾವು ಅದರಿಂದ ಹೊರಗಡೆ ಬರುವಾಗ ಮತ್ತೊಂದು ಮನುಷ್ಯನಾಗಿ ನಾವು ಬದಲಾವಣೆ ಆಗ್ತೀವಿ. ಜೀವನದಲ್ಲಿ ಮೂವ್ ಆನ್ ಆಗಬೇಕು. ಯಾಕಂದರೆ ಮೂವ್ ಆನ್ ಆದರೆ ಮಾತ್ರ ನಾವು ಯಾರು ಅಂತ ನಮಗೆ ಗೊತ್ತಾಗುತ್ತದೆ. ನಮ್ಮ ಬಲ ಏನು, ನಮ್ಮ ಶಕ್ತಿ ಏನು ಅಂತ ನಾವು ತೋರಿಸೋಕ್ಕಾಗುತ್ತೆ.